ಇನ್ಸ್ಟಾಗ್ರಾಂನಲ್ಲಿ 6 ಜನರನ್ನ ಅನ್ಫಾಲೋ ಮಾಡಿದ ದರ್ಶನ್. ಸುಮಲತಾ ಅಂಬರೀಶ್, ಅಭಿಷೇಕ್ ಪತ್ನಿ ಅವೀವಾ ಅವರನ್ನ ಅನ್ಫಾಲೋ ಮಾಡಿದ್ದು ಅಧಿಕೃತ ಫ್ಯಾನ್ಸ್ ಪೇಜ್ ಡಿ ಕಂಪನಿ. ಜೊತೆಗೆ ಸಹೋದರ ದಿನಕರ್, ಪುತ್ರ ವಿನೀಶ್ ನನ್ನು ಕೂಡ ನಟ ದರ್ಶನ್ ಇನ್ಸ್ಟಾಗ್ರಾಂನಿಂದ ಅನ್ಫಾಲೋ ಮಾಡಿದ್ದಾರೆ. ಈಗ ಯಾರನ್ನು ಕೂಡ ಫಾಲೋ ಮಾಡದ ದರ್ಶನ್ ನಿರ್ಧಾರಕ್ಕೆ ಕಾರಣ ಏನು ಅಂತ ದರ್ಶನ್ ಅಭಿಮಾನಿಗಳು ಈಗ ಹುಡುಕ್ತಾ ಇದ್ದಾರೆ. ಸಡನ್ ಆಗಿ ಏಕಾಏಕಿ ಯಾಕೆ ಈ ರೀತಿಯಾದಂತಹ ನಿರ್ಧಾರವನ್ನ ಮಾಡಿದ್ರು, ಇದಕ್ಕೆ ಕಾರಣವಾದ್ರು ಏನಿರ್ಬೋದು ಅಂತ ದರ್ಶನ್ ಅಭಿಮಾನಿಗಳು ಕಾರಣವನ್ನ ಹುಡುಕ್ತಾ ಇದ್ದಾರೆ. ಒಂದ್ ಕಡೆ ಅಕ್ಕನ ಮಗ ಚಂದುನನ್ನ ಡೆವಿಲ್ ಚಿತ್ರದಿಂದ ದೂರ ಇಟ್ರೆ, ಮತ್ತೊಂದ್ ಕಡೆ ಇನ್ಸ್ಟಾಗ್ರಾಂನಲ್ಲಿ 6 ಜನರನ್ನ ದರ್ಶನ್ ಅನ್ಫಾಲೋ ಮಾಡಿದ್ದಾರೆ. ಅದರಲ್ಲೂ ಕೂಡ ಅವರ ಹತ್ತಿರದಲ್ಲಿ ಗುರುತಿಸಿಕೊಂಡವರನ್ನೇ ಅನ್ಫಾಲೋ ಮಾಡಿದ್ದಾರೆ. ಮುಖ್ಯವಾಗಿ ಸುಮಲತಾ ಅಂಬರೀಶ್ ಜೊತೆಗೆ ಅಭಿಷೇಕ್ ಪತ್ನಿ ಅವೀವಾ ಅವರನ್ನು ಕೂಡ ಅನ್ಫಾಲೋ ಮಾಡಿದ್ದು ಅಧಿಕೃತ ಫ್ಯಾನ್ಸ್ ಪೇಜ್ ಡಿ ಕಂಪನಿ. ಸಹೋದರ ದಿನಕರ್, ಪುತ್ರ ವಿನೀಶ್ ನನ್ನು ಕೂಡ ನಟ ದರ್ಶನ್ ಇನ್ಸ್ಟಾಗ್ರಾಂ ಪೇಜ್ ನಲ್ಲಿ ಅನ್ಫಾಲೋ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧನು. ಧನು, ಒಂದ್ ಕಡೆ ಅಕ್ಕನ ಮಗ ಚಂದುನನ್ನ ಡೆವಿಲ್ ಚಿತ್ರದಿಂದ ದೂರ ಇಟ್ರೆ ದರ್ಶನ್, ಮತ್ತೊಂದ್ ಕಡೆ 6 ಜನರನ್ನ, ಅದರಲ್ಲೂ ಅವರ ತುಂಬಾ ಹತ್ತಿರದಿಂದ ಗುರುತಿಸಿಕೊಂಡವರನ್ನ ಅನ್ಫಾಲೋ ಮಾಡಿದ್ದಾರೆ. ಏನ್ ಮೆಸೇಜ್ ಪಾಸ್ ಆಗ್ತಿದೆ, ಏನಿದರ ಅರ್ಥ ಧನು? ಎಸ್ ಕಾವ್ಯ, ಈಗಾಗ್ಲೇ ಏನಂದ್ರೆ ನಟ ದರ್ಶನ್ ಡೆವಿಲ್ ಸಿನಿಮಾ ಶೂಟಿಂಗಿಗೆ ರೆಡಿ ಆಗಿರ್ತಕ್ಕಂಥದ್ದು. ಇನ್ನೇನು ಬುಧವಾರದಿಂದ ಮೈಸೂರಿನಲ್ಲಿ ಸಿನಿಮಾ ಶೂಟಿಂಗ್ ಹೋಗ್ಬೇಕು. ಈ ಒಂದು ಸಂದರ್ಭದಲ್ಲಿ ಒಂದು 6 ಜನರನ್ನ ಮುಖ್ಯವಾಗಿ ಫಾಲೋ ಮಾಡ್ತಾ ಇರ್ತಾರೆ ಅವರ ಇನ್ಸ್ಟಾಗ್ರಾಮ್ ನಲ್ಲಿ. ಮದರ್ ಇಂಡಿಯಾ ಅಂತ ಏನ್ ಕರಿತಾ ಇದ್ರು ಸುಮಲತಾ, ಮತ್ತೆ ಅಭಿಷೇಕ್ ಅಂಬರೀಶ್, ಸಹೋದರ ಸಮಾನ ಅಭಿಷೇಕ್ ಅಂಬರೀಶ್ ಅವರ ಪತ್ನಿ ಅವೀವಾ ಬಿದ್ದಪ್ಪ ಅವರು, ಮತ್ತೆ ಸಹೋದರರಾದ ದಿನಕರ್ ತೂಗುದೀಪು, ಮತ್ತೆ ಡಿ ಕಂಪನಿಯ ಅಫಿಷಿಯಲ್ ಫೇಸ್ ಅನ್ನ, ಮತ್ತೆ ಪುತ್ರ ವಿನೀಶ್ ಅವ್ರನ್ನ ಫಾಲೋ ಮಾಡ್ತಾ ಇರ್ತಾರೆ ಇನ್ಸ್ಟಾಗ್ರಾಮ್ ನಲ್ಲಿ. 6 ಜನರ ಮುಖ್ಯವಾಗಿ ಇವರು ಫಾಲೋ ಮಾಡ್ತಾ ಇರ್ತಾರೆ. ಆದ್ರೆ ಇವತ್ತು ಏಕಾಏಕಿ ಇನ್ಸ್ಟಾಗ್ರಾಮ್ ನಲ್ಲಿ ಇವ್ರನ್ನ ಅನ್ಫಾಲೋ ಮಾಡಿರೋದು ಈಗಾಗಲೇ ಸಾಕಷ್ಟು ಚರ್ಚೆಗೆ ಕಾರಣ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಒಂದು ವಿಡಿಯೋ ವೈರಲ್ ಆಗಿರ್ತಕ್ಕಂಥದ್ದು. ಆ ಒಂದು ವಿಡಿಯೋವನ್ನ ತಮ್ಮ ಜಾಲತಾಣದಲ್ಲಿ ಹಂಚಿಕೊಂಡು ನಟ ದರ್ಶನ್ ಅಭಿಮಾನಿಗಳಿಗೆ ಒಂದು ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಯಾಕಂದ್ರೆ ಈ ಒಂದು ಎಡವಟ್ಟಿನಿಂದ ಈಗ ಚಂದನ್ ಏನಿದ್ದಾರೆ, ಚಂದನ್ ಅವರಿಗೆ ಮತ್ತೆ ಪುತ್ರ ಎಲ್ಲಾದ್ರೂ ಕಾಣಿಸಿಕೊಂಡಂತ ಸಂದರ್ಭದಲ್ಲಿ, ಸಾರ್ವಜನಿಕವಾಗಿ ಕಾಣಿಸಿಕೊಂಡಂತ ಸಂದರ್ಭದಲ್ಲಿ ಅವ್ರಿಗೆ ಕಾಲು ಬೀಳೋದಾಗ್ಲಿ, ಅವ್ರನ್ನ ಹತ್ತಿರವಾಗಿ ಅವರ ಜೊತೆ ನೀವು ಚೆನ್ನಾಗಿರೋದ್ರಿಂದ ನನ್ನ ಹತ್ತಿರ ಆಗೋದಕ್ಕೆ ಏನಾದ್ರು ಪ್ರಯತ್ನ ಪಡ್ತಾ ಇದ್ರೆ ಅದು ಶುದ್ಧ ಸುಳ್ಳು, ಅದು ಆಗದು, ಅದು ತಪ್ಪು ಅನ್ನೋ ರೀತಿಯಲ್ಲಿ ಈಗ ಒಂದು ಸಂದೇಶವನ್ನ ರವಾನೆ ಮಾಡಿರ್ತಕ್ಕಂಥದ್ದು. ಇವೆಲ್ಲ ಏನಂದ್ರೆ ಅವ್ರಿಗೆ ಹತ್ತಿರವಾಗಿ ನನಗೆ ಹತ್ತಿರ ಆಗ್ತೀರಾ ಅಂದ್ರೆ ಅದು ಶುದ್ಧ ಸುಳ್ಳು, ಈ ರೀತಿ ಮಾಡೋದು ನನಗೆ ಸ್ವಲ್ಪವೂ ಇಷ್ಟ ಆಗೋದಿಲ್ಲ ಅಂತ ಈ ಒಂದು ಸಾಮಾಜಿಕ ಜಾಲತಾಣದ ಮೂಲಕ ನಟ ದರ್ಶನ್ ಅವರು ಒಂದು ಸಂದೇಶವನ್ನ ರವಾನೆ ಮಾಡಿರ್ತಕ್ಕಂಥದ್ದು ಕಾವ್ಯ. ಥ್ಯಾಂಕ್ ಯು ಧನು ಡೀಟೇಲ್ಸ್ಗಾಗಿ.